ಒಂದು ದಿನ ಒಬ್ಬ ಮಗ ತನ್ನ ತಂದೆಯ ಬಳಿಗೆ ಹೋಗಿ ತಂದೆಯನ್ನು ಜೀವನದ ಬೆಲೆ ಏನು ಎಂದು ಕೇಳಿದನು. ತಂದೆ ಮುಗುಳ್ನಗುತ್ತಾ ಹೇಳಿದನು, ನಿನಗೆ ನಿಜವಾಗಿಯೂ ನಿನ್ನ ಜೀವನದ ಮೌಲ್ಯ ಅರ್ಥವಾಗಬೇಕಾದರೆ ನೀನು ನಾನು ಹೇಳಿದಂತೆ ಮಾಡಬೇಕು. ಮಗ ಒಪ್ಪಿದನು. ತಂದೆ ಒಂದು ಕಲ್ಲನ್ನು ಖರೀದಿಸಿ ತನ್ನ ಮಗುವಿಗೆ ಕೊಟ್ಟನು. ಅವನು ಹೇಳಿದನು, ಮಗನೇ, ಈ ಕಲ್ಲನ್ನು ರಸ್ತೆ ಬದಿಯಲ್ಲಿರುವ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಯಾರಾದರೂ ಅದರ ಬೆಲೆ ಕೇಳಿದರೆ ಯಾವುದಾದರೂ ಸ್ಥಳದಲ್ಲಿ ಕುಳಿತುಕೊಂಡು 2 ಬೆರಳುಗಳನ್ನು ಎತ್ತಿ ತೋರಿಸು. ಆದರೆ ಆ ಕಲ್ಲನ್ನು ಮನೆಗೆ ಹಿಂತಿರುಗಿ ತರುವುದನ್ನು ನೆನಪಿಡು. ಮಗ ಕಲ್ಲನ್ನು ನೋಡಿ ಯೋಚಿಸಿದನು, ಯಾರಾದರೂ ಇಂತಹ ಸರಳ ಕಲ್ಲನ್ನು ಏಕೆ ಖರೀದಿಸುತ್ತಾರೆ? ಆದರೂ ಅವನು ಮಾರುಕಟ್ಟೆಗೆ ಹೋದನು. ಅವನ ತಂದೆ ಹೇಳಿದಂತೆ ಅವನು ಸ್ವಲ್ಪ ಸಮಯದಿಂದ ಅಲ್ಲಿಂದ ಕುಳಿತಿದ್ದಾಗ ಒಬ್ಬ ವೃದ್ಧ ಮಹಿಳೆ ಅವನ ಬಳಿಗೆ ಬಂದು ಕೇಳಿದಳು, ಈ ಕಲ್ಲಿನ ಬೆಲೆ ಎಷ್ಟು? ಹುಡುಗ ಏನೂ ಹೇಳಲಿಲ್ಲ. ಅವನ ತಂದೆ ಹೇಳಿದಂತೆ ಅವನು ತನ್ನ 2 ಬೆರಳುಗಳನ್ನು ಮೇಲಕ್ಕೆತ್ತಿದನು. ಇದನ್ನು ನೋಡಿದ ಮಹಿಳೆ, ಸರಿ, ನಾನು ಈ ಕಲ್ಲನ್ನು $2ಗೆ ಖರೀದಿಸಲು ಸಿದ್ಧನಿದ್ದೇನೆ ಎಂದಳು. ಹುಡುಗ ತನ್ನ ತಂದೆಯ ಸೂಚನೆಯಂತೆ ಕಲ್ಲನ್ನು ಮಾರಾಟ ಮಾಡಲಿಲ್ಲ ಮತ್ತು ಮನೆಗೆ ಹಿಂತಿರುಗಿ ಅವನು ಸಂತೋಷದಿಂದ ತನ್ನ ತಂದೆಗೆ ಹೇಳಿದನು. ಒಬ್ಬ ಮಹಿಳೆ $2ಗೆ ಕಲ್ಲನ್ನು ಬೈ ಮಾಡಲು ಸಿದ್ಧಳಾಗಿದ್ದಳು. ತಂದೆ ಮುಗುಳ್ನಗುತ್ತಾ ಹೇಳಿದರು, ಈ ಬಾರಿ ಕಲ್ಲನ್ನು ವಸ್ತು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗು. ಯಾರಾದರೂ ಹಿಂದಿನಂತೆ ಅದರ ಬೆಲೆಯನ್ನು ಕೇಳಿದರೆ 2 ಬೆರಳುಗಳನ್ನು ಮೇಲಕ್ಕೆತ್ತು. ಹುಡುಗ ಕಲ್ಲಿನೊಂದಿಗೆ ವಸ್ತು ಸಂಗ್ರಹಾಲಯಕ್ಕೆ ಹೋದನು. ಅಲ್ಲಿದ್ದ ಒಬ್ಬ ವ್ಯಕ್ತಿ ಕಲ್ಲನ್ನು ನೋಡಿ ಕೇಳಿದನು, ಇದರ ಬೆಲೆ ಎಷ್ಟು? ಹುಡುಗ ಏನೂ ಹೇಳಲಿಲ್ಲ. ಅವನು ಕೇವಲ 2 ಬೆರಳುಗಳನ್ನು ಮೇಲಕ್ಕೆತ್ತಿದನು. ಆ ವ್ಯಕ್ತಿ, ಸರಿ, $200, ನಾನು ಅದನ್ನು ಖರೀದಿಸುತ್ತೇನೆ ಎಂದು ಉತ್ತರಿಸಿದನು. ಈ ಕಲ್ಲು ಇಷ್ಟೊಂದು ಬೆಲೆ ಬಾಳಬಹುದೆಂದು ತಿಳಿದು ಹುಡುಗನಿಗೆ ಆಶ್ಚರ್ಯವಾಯಿತು. ಆದರೆ ಅವನು ಅದನ್ನು ಮಾರಲು ನಿರಾಕರಿಸಿ ಮನೆಗೆ ಹಿಂತಿರುಗಿದನು. ಅವನು ತನ್ನ ತಂದೆಗೆ ಎಲ್ಲವನ್ನೂ ಹೇಳಿದನು. ಈಗ ತಂದೆ, ಈ ಕಲ್ಲನ್ನು ಅಮೂಲ್ಯ ಕಲ್ಲಿನ ಅಂಗಡಿಗೆ ತೆಗೆದುಕೊಂಡು ಹೋಗು. ಯಾರಾದರೂ ಇದರ ಬೆಲೆ ಕೇಳಿದರೆ ಮತ್ತೆ 2 ಬೆರಳುಗಳನ್ನು ಎತ್ತಿ ತೋರಿಸು ಎಂದು ಹೇಳಿದನು. ಆಗ ಹುಡುಗ ಆ ಅಂಗಡಿಗೆ ಹೋದನು. ಕಳ್ಳಭಟ್ಟಿ ವ್ಯಾಪಾರಿಗಳು ಕಲ್ಲನ್ನು ನೋಡಿದ ತಕ್ಷಣ ಈ ಕಲ್ಲು ನಿಮ್ಮ ಬಳಿ ಹೇಗೆ ಇದೆ ಎಂದು ಕೇಳಿದರು. ಇದು ತುಂಬ ಅಪರೂಪ, ನಾನು ಇದನ್ನು ಖರೀದಿಸಲು ಬಯಸುತ್ತೇನೆ. ನೀನು ಇದನ್ನು ಯಾವ ಬೆಲೆಗೆ ಮಾರಾಟ ಮಾಡುತ್ತೀ ಎಂದು ಕೇಳಿದರು. ಹುಡುಗ ಏನೂ ಹೇಳದೆ 2 ಬೆರಳುಗಳನ್ನು ಮೇಲಕ್ಕೆತ್ತಿದನು. ಅಂಗಡಿಯವನು ಉತ್ಸಾಹದಿಂದ ಉತ್ತರಿಸಿದನು, ಖಂಡಿತ ನಾನು ಇದನ್ನು $20,000ಗಳಿಗೆ ಖರೀದಿಸುತ್ತೇನೆ. ಹುಡುಗನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ಕಲ್ಲನ್ನು ಮಾರಲಿಲ್ಲ ಮತ್ತು ತನ್ನ ತಂದೆಗೆ ಹೇಳಲು ಮನೆಗೆ ಧಾವಿಸಿದನು. ಅಮೂಲ್ಯ ಕಲ್ಲಿನ ಅಂಗಡಿಯಲ್ಲಿರುವ ಮಾಲಕ ತಂದೆ ಕಲ್ಲಿಗೆ $200 ನೀಡಲು ಬಯಸಿದ್ದರು. ಕಲ್ಲಿಗೆ $200 ಕೊಡಲು ಬಯಸಿದ್ದ ತಂದೆ ನಗುತ್ತಾ ಕೇಳುತ್ತಾನೆ, ಈಗ ನೋಡಿದೆಯಾ ಮಗನೇ, ನಿನ್ನ ಜೀವನದ ಮೌಲ್ಯ ನಿನಗೆ ಅರ್ಥವಾಗಿದೆಯೇ? ಜೀವನವು ನೀನು ನಿನ್ನನ್ನು ಎಲ್ಲಿ ಇರಿಸಿಕೊಳ್ಳುತ್ತೀಯೋ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀನು $2 ಕಲ್ಲು ಅಥವಾ $200 ಕಲ್ಲು ಆಗಬೇಕೇ ಎಂದು ನೀನು ನಿರ್ಧರಿಸಬೇಕು. ನಿನ್ನನ್ನು ಪ್ರೀತಿಸುವ ಮತ್ತು ನಿನ್ನನ್ನು ಎಲ್ಲವೂ ಎಂದು ನೋಡುವ ಕೆಲವು ಜನರಿದ್ದಾರೆ. ಈ ಕಥೆಯ ಮುಖ್ಯ ವಿಷಯವೆಂದರೆ, ಎಲ್ಲರೂ ನಿನ್ನನ್ನು ಗೌರವಿಸುವುದಿಲ್ಲ ಅಥವಾ ಮೆಚ್ಚುವುದಿಲ್ಲ, ಆದರೆ ನಿನ್ನ ಜೀವನವು ನಿನ್ನ ಕೈಯಲ್ಲಿದೆ. ಅದನ್ನು ಉತ್ತಮಗೊಳಿಸುವುದು ನಿನಗೆ ಬಿಟ್ಟಿದ್ದು. ನೀನು ಎಲ್ಲಿಂದ ಬಂದಿರುವೆ ಎಂಬುದು ಮುಖ್ಯವಲ್ಲ. ನಿನ್ನ ಚರ್ಮದ ಬಣ್ಣ ಯಾವುದು ಅಥವಾ ನೀನು ಎಷ್ಟು ಹಣದಲ್ಲಿ ಹುಟ್ಟಿದ್ದೀಯ ಎಂಬುದು ಮುಖ್ಯ ಅಲ್ಲ. ನೀನು ನಿನ್ನನ್ನು ಎಲ್ಲಿ ಇರಿಸಿಕೊಳ್ಳಲು ನಿರ್ಧರಿಸುತ್ತೀಯೋ ಅದು ಮುಖ್ಯ. ನೀನು ನಿನ್ನನ್ನು ಸುತ್ತುವರೆದಿರುವ ಜನರು ಮತ್ತು ನೀನು ಹೇಗೆ ನಿನ್ನನ್ನು ನೋಡಿಕೊಳ್ತೀಯೋ ಅದು ಮುಖ್ಯ. ನೀನು ನಿನ್ನ ಇಡೀ ಜೀವನವನ್ನು $2 ಕಲ್ಲು ಎಂದು ಯೋಚಿಸುತ್ತಾ ಬದುಕಿರಬಹುದು. ನಿನ್ನ ಇಡೀ ಜೀವನವನ್ನು ಕೇವಲ $2ಗಳಿಗೆ ನಿನ್ನ ಮೌಲ್ಯವನ್ನು ಕಂಡ ಜನರಿಂದ ಸುತ್ತುವರೆದಿರಬಹುದು. ಆದರೆ ಪ್ರತಿಯೊಬ್ಬರ ಒಳಗೆ ಒಂದು ವಜ್ರವಿರುತ್ತದೆ ಮತ್ತು ನಮ್ಮ ಮೌಲ್ಯವನ್ನು ನೋಡುವ ಮತ್ತು ನಮ್ಮೊಳಗಿನ ವಜ್ರವನ್ನು ನೋಡುವ ಜನರೊಂದಿಗೆ ನಾವು ನಮ್ಮನ್ನು ಸುತ್ತುವರೆದಿರಬೇಕು. ನಾವು ಮಾರುಕಟ್ಟೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಅಥವಾ ಅಮೂಲ್ಯವಾದ ಕಲ್ಲಿನಂಗಡಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಮತ್ತು ನೀವು ಇತರ ಜನರಲ್ಲಿ ಮೌಲ್ಯವನ್ನು ನೋಡಲು ಸಹ ಆಯ್ಕೆ ಮಾಡಬಹುದು. ಇದು ಇತರ ಜನರಿಗೆ ಅವರೊಳಗಿನ ವಜ್ರವನ್ನು ನೋಡಲು ಸಹಾಯ ಮಾಡುತ್ತದೆ. ನೀವು ನಿಮ್ಮನ್ನು ಸುತ್ತುವರೆದಿರುವ ಜನರನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಬೇಕು. ಅದು ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ವಿಭಿನ್ನವಾಗಿಸುತ್ತದೆ.
ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.